ಇದು ಪ್ರಾರಂಭ ಮುಂದೆ ನೋಡಿ ಕೂಡ ಜಾಸ್ತಿ ಜನ ಈಗ ಜಗದೀಶ್ ಶೆಟ್ಟರಿಂದ ನಮಗೆ ಲಾಭನೂ ಇಲ್ಲ ನಷ್ಟನೂ ಇಲ್ಲ. ಜಗದೀಶ್ ಶೆಟ್ಟರು ಅವತ್ತು ಅಲ್ಲಿ ನೋವಾಗಿ ನಾನು ಬರ್ತೀನಿ ಅಂತೇಳಿ ಬಂದರು. ನಮ್ಮಲ್ಲಿ ಅವರೊಬ್ಬರು ಹಿರಿಯ ನಾಯಕರು ಮಾಜಿ ಮುಖ್ಯಮಂತ್ರಿಗಳು ಅಂತೇಳಿ ಒಂದು ಚುನಾವಣೆ ಅಭ್ಯರ್ಥಿಯಾಗಿ ಮಾಡಿದ್ರು. ಸೋತ ಮೇಲೆ MLC ಮಾಡಿದ್ದೀವಿ. ಅದಕ್ಕಿಂತ ಏನು ಹೆಚ್ಚು ಬಯಸ್ತಕ್ಕಂಥದ್ದಲ್ಲ. ಅದ್ರ ಮೇಲೆ ಅವ್ರು ಹೋದರೆ ನಾವೇನು ಅವರನ್ನು ಬಪ್ಪಾಯಿಲಿ ಅಂತ ಕರೆದಿರಲಿಲ್ಲ. ಅವರು ಅಲ್ಲಿ ನೋವಾಗಿ ಬಂದವರೆ, ತಿರ್ಗಿ ವಾಪಸ್ ಅಲ್ಲಿ ಹೋಗಿದ್ದಾರೆ. ಜನದ ಮುಂದೆ ಬಿಟ್ಬಿಡೋದು. ಸೊ ಅವ್ರು ಇದ್ದರೆ ನೋಡ್ರಿ, ನಮ್ಮ ಪಕ್ಷದಿಂದ ನಮ್ಮ ಲೀಡ್ರ್ಗಳಿಂದ ಅವರಿಗೆ ಒಂದು ನಾನು ಅಬ್ಸರ್ವ್ ಮಾಡ್ದಂಗೆ ಯಾವುದೇ ನೋವಾಗುವಂಥ ಸನ್ನಿವೇಶ ಇರಲಿಲ್ಲ. ಅವ್ರು ಯಾಕೆ ಹೋಗಿದ್ದಾರೆ ಅಂತ ಗೊತ್ತಿಲ್ಲ. ನಮಗೇನು ಅದ್ರ ಬಗ್ಗೆ ಸೌದಿಯವರು ನಾನು ತಿಳಿದಂಗೆ ಹೋಗಲ್ಲ. ಈಗ ಜಗದೀಶ್ ಶೆಟ್ಟರ್ ಹತ್ರ ನಾನು ಯಾವತ್ತೂ ಮಾತಾಡಲ್ಲ. ಸೌದಿ ನನಗೆ ಒಳ್ಳೆಯ ಸ್ನೇಹಿತರು. ಖಂಡಿತ ಅವರು ಆ ತೀರ್ಮಾನನ ತಗೊಳ್ಳಲ್ಲ. ರಮೇಶ್ ಸರ್ಕಾರ್ ಫೋಟೋ ಸ್ಟುಡಿಯೋ ಬಿಸ್ನೆಸ್ ನಿಂದ ವರ್ಷಕ್ಕೆ 2 ಕೋಟಿ ಟರ್ನ್ ಓವರ್ ಮಾಡ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಗೊತ್ತಿಲ್ಲ, ಒತ್ತಡ ಎಲ್ಲರ ಮೇಲೆ ಮಾಡ್ತಾರೆ. ಒತ್ತಡ ಯಾರ ಮೇಲೆ ಮಾಡಲ್ಲ? ಒತ್ತಡನ BJPಯವರಿಗೆ ಎಲ್ಲರ ಮೇಲೆ ಒತ್ತಡ ಮಾಡ್ತಾರೆ. ಆದರೆ ಆ ಥರದ್ದು ಯಾವುದು ಬರ್ತದೆ. ಇದು ಪ್ರಾರಂಭ ಮುಂದೆ ನೋಡಿ ಕೂಡ ಜಾಸ್ತಿ ಜನ ಈಗ ಜಗದೀಶ್ ಶೆಟ್ಟರಿಂದ ನಮಗೆ ಲಾಭನೂ ಇಲ್ಲ ನಷ್ಟನೂ ಇಲ್ಲ. ಜಗದೀಶ್ ಶೆಟ್ಟರು ಅವತ್ತು ಅಲ್ಲಿ ನೋವಾಗಿ ನಾನು ಬರ್ತೀನಿ ಅಂತೇಳಿ ಬಂದರು. ನಮ್ಮಲ್ಲಿ ಅವರೊಬ್ಬರು ಹಿರಿಯ ನಾಯಕರು ಮಾಜಿ ಮುಖ್ಯಮಂತ್ರಿಗಳು ಅಂತೇಳಿ ಒಂದು ಚುನಾವಣೆ ಅಭ್ಯರ್ಥಿಯಾಗಿ ಮಾಡಿದ್ರು. ಸೋತ ಮೇಲೆ MLC ಮಾಡಿದ್ದೀವಿ. ಅದಕ್ಕಿಂತ ಏನು ಹೆಚ್ಚು ಬಯಸ್ತಕ್ಕಂಥದ್ದಲ್ಲ. ಅದ್ರ ಮೇಲೆ ಅವ್ರು ಹೋದರೆ ನಾವೇನು ಅವರನ್ನು ಬಪ್ಪಾಯಿಲಿ ಅಂತ ಕರೆದಿರಲಿಲ್ಲ. ಅವರು ಅಲ್ಲಿ ನೋವಾಗಿ ಬಂದವರೆ, ತಿರ್ಗಿ ವಾಪಸ್ ಅಲ್ಲಿ ಹೋಗಿದ್ದಾರೆ. ಜನದ ಮುಂದೆ ಬಿಟ್ಬಿಡೋದು. ಸೊ ಅವ್ರು ಇದ್ದರೆ ನೋಡ್ರಿ, ನಮ್ಮ ಪಕ್ಷದಿಂದ ನಮ್ಮ ಲೀಡ್ರ್ಗಳಿಂದ ಅವರಿಗೆ ಒಂದು ನಾನು ಅಬ್ಸರ್ವ್ ಮಾಡ್ದಂಗೆ ಯಾವುದೇ ನೋವಾಗುವಂಥ ಸನ್ನಿವೇಶ ಇರಲಿಲ್ಲ. ಅವ್ರು ಯಾಕೆ ಹೋಗಿದ್ದಾರೆ ಅಂತ ಗೊತ್ತಿಲ್ಲ. ನಮಗೇನು ಅದ್ರ ಬಗ್ಗೆ ಸೌದಿಯವರು ನಾನು ತಿಳಿದಂಗೆ ಹೋಗಲ್ಲ. ಈಗ ಜಗದೀಶ್ ಶೆಟ್ಟರ್ ಹತ್ರ ನಾನು ಯಾವತ್ತೂ ಮಾತಾಡಲ್ಲ. ಸೌದಿ ನನಗೆ ಒಳ್ಳೆಯ ಸ್ನೇಹಿತರು. ಖಂಡಿತ ಅವರು ಆ ತೀರ್ಮಾನನ ತಗೊಳ್ಳಲ್ಲ. ಗೊತ್ತಿಲ್ಲ, ಒತ್ತಡ ಎಲ್ಲರ ಮೇಲೆ ಮಾಡ್ತಾರೆ. ಒತ್ತಡ ಯಾರ ಮೇಲೆ ಮಾಡಲ್ಲ? ಒತ್ತಡನ BJPಯವರಿಗೆ ಎಲ್ಲರ ಮೇಲೆ ಒತ್ತಡ ಮಾಡ್ತಾರೆ. ಆದರೆ ಆ ಥರದ್ದು ಯಾವುದು ಬರ್ತದೆ.